ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು KCT ಯಾರ್ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ ಲಾಸ್ಟ್ 1 ಮಂತ್ ನೀವು PYQ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಆ PYQ ಕ್ವೆಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ನೀವು ಯಾವ ಬುಕ್ ನ ಯೂಸ್ ಮಾಡಬೇಕು, ಯಾವ ಬುಕ್ ನ ಪ್ರಿಫರ್ ಮಾಡಬೇಕು ಅಂತ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನ್ ಪ್ರಿಫರ್ ಮಾಡಿರ್ತಕ್ಕಂಥ ಬುಕ್, ಬೆಸ್ಟ್ ರಿವ್ಯೂಡ್ ಬುಕ್ ಯಾವ್ದಪ್ಪ ಅಂತಂದ್ರೆ ಇದು 19 years KCT ಬುಕ್. ಇಲ್ಲಿ ಎಲ್ಲ 19 years PYQs ಕ್ವೆಶನ್ಸ್ ಎಲ್ಲ ಇರ್ತವೆ. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಪಕ್ಕ ಇದೇ ಟೈಪ್ ಈ ತರ ಕ್ವೆಶನ್ಸ್ ಬರ್ಬೋದು ಅಂತ ಹೇಳಲ್ಲ ನಾನು, ಇದೇ ಟೈಪ್ ಕ್ವೆಶನ್ಸ್ ಬರ್ಬೋದು ಅಂತ ಹೇಳ್ಬೋದು ನಾನು ಈ ಬುಕ್ ನ ಸಾಲ್ವ್ ಮಾಡಿದ್ರೆ. ಇದರಲ್ಲಿ ಎಲ್ಲಾ ಇರ್ತವೆ, ಎಲ್ಲಾ ಸಬ್ಜೆಕ್ಟ್ಸ್ ಲೈಕ್ ಫಿಸಿಕ್ಸ್ ಇರ್ತದೆ, ಕೆಮಿಸ್ಟ್ರಿ ಇರ್ತವೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಬಯಾಲಜಿ ಕ್ವೆಶನ್ಸ್ ಸಹ ಇರ್ತವೆ. ಈ ಬುಕ್ ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕಂಟೆಂಟ್ ರಿವ್ಯೂ ಅಂತ ಇರುತ್ತೆ. ಕಂಟೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಂಟೆಂಟ್ ಅಲ್ಲಿ ಇದು ನೋಡ್ಬೋದು ನೀವು, ಫಿಸಿಕ್ಸ್ ನೋಡ್ಬೋದು, ವೇವ್ಸ್ ಚಾಪ್ಟರ್ ಇಲ್ಲಿ ಫಸ್ಟ್ ಇಯರ್ ಚಾಪ್ಟರ್ಸ್ ಎಲ್ಲ ಕೊಟ್ಟಿರ್ತಾರೆ, ಸೆಕೆಂಡ್ ಇಯರ್ ಚಾಪ್ಟರ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ಯಾವ್ಯಾವ ಇಯರ್ಗೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ವು ಈ ಒಂದೊಂದು ಚಾಪ್ಟರ್ ಇಂದ ಅಂತ, ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬಂದಿದ್ವು ಅಂತ ಓವರ್ ವ್ಯೂ ಕೂಡ ಇರುತ್ತೆ. ಇವಾಗ 2020, 2021, 2022, 2023, 2024 ವರೆಗೂ ಕೊಟ್ಟಿದ್ದಾರೆ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನೋಡ್ಬೋದು. ನಿಮ್ಗೆ ಯಾವ್ದೋ ಥರ್ಡ್ ಚಾಪ್ಟರ್ ನೋಡ್ಬಿಡಿ, ಮೋಷನ್ ಇನ್ ಅ ಪ್ಲೇನ್ ಅಲ್ಲಿ 4 ಕ್ವೆಶನ್ಸ್ ಬಂದಿದೆ 2021 ಅಲ್ಲಿ. ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಅರ್ಥ. ಇವಾಗ ನೀವು ಯಾವ ಚಾಪ್ಟರ್ ನ ಸ್ಕಿಪ್ ಮಾಡ್ಬೋದು ಅಂದ್ರೆ ವೇವ್ಸ್ ಚಾಪ್ಟರ್ ನ ಸ್ಕಿಪ್ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ 2021 ಅಲ್ಲಿ ಮಾತ್ರ 1 ಕ್ವೆಶನ್ಸ್ ಬಂದಿದೆ, ಒಂದೇ ಕ್ವೆಶನ್ ಬಂದಿದೆ. 2020, 2022, 2023, 2024 ಅಲ್ಲಿ 1 ಕ್ವೆಶನ್ ಬಂದಿಲ್ಲ, ಅಂದ್ರೆ 0 ಕ್ವೆಶನ್ಸ್ ಬಂದಿದೆ. ಈ ವೇವ್ಸ್ ಚಾಪ್ಟರ್ ನ ನೀವು ಸ್ಕಿಪ್ ಮಾಡ್ಬೋದು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ. ಇಲ್ಲಿ ಸೆಕೆಂಡ್ ಇಯರ್ ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ ಚಾಪ್ಟರ್ಸ್ ಅಲ್ಲಿ ನೋಡಿ, 2024 ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ 4 ಕ್ವೆಶನ್ಸ್ ಕೇಳಿದ್ರೆ, ಎಲ್ಲ ನೋಡಿ 4 4 4 ಎಲ್ಲಾದ್ರಲ್ಲೂ. ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ನೀವು ಪಕ್ಕ ಮಾಡ್ಲೇಬೇಕು. 4 ಕ್ವೆಶನ್ಸ್ ಅಂದ್ರೆ 4 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ನೀವು ಮಾಡಿದ್ರೆ ಈ ಚಾಪ್ಟರ್ ನ ಅಂತ. ಈ ರೀತಿ ಒಂದು ಓವರ್ ವ್ಯೂ ಸಿಗುತ್ತೆ ನಿಮ್ಗೆ ಈ ಕಂಟೆಂಟ್ ರಿವ್ಯೂ ನೋಡಿದ್ರೆ ಈ ಬುಕ್ ನ. ಅದಕ್ಕೆ ನಾನು ಹೇಳಿದೆ ಇದೇ ಬುಕ್ ನ ಬೈ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಅಂತ. ಕೆಮಿಸ್ಟ್ರಿ ಕೂಡ ಕೊಟ್ಟಿದ್ದಾರೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಫಸ್ಟ್ ಇಯರ್ ಚಾಪ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಇಯರ್ ಚಾಪ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಇಯರ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು ಅಂತ ನೋಡ್ಬೋದು. ಇದ್ರ ಮೇಲೆ ನೀವು ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ಚಾಪ್ಟರ್ಸ್ಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು. ಆಮೇಲೆ ಲಾಸ್ಟ್ಗೆ ಯಾವ್ಯಾವ 0 ಕ್ವಶನ್ಸ್ ಬಂದೇ ಇರಲ್ಲ ಅವ್ರನ್ನ ಲಾಸ್ಟ್ ನೀವು ಬೇಕಂದ್ರೆ ಆಪ್ಷನಲ್ ಅಲ್ಲಿ ಇಟ್ಟು ಪ್ರಿಪೇರ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ರೆ, ಇಲ್ಲೆಲ್ಲ ಫಸ್ಟ್ ಇಯರ್ ಚಾಪ್ಟರ್ಸ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಸೆಕೆಂಡ್ ಇಯರ್ ಚಾಪ್ಟರ್ ಸೇಮ್. ಇದು ಕೂಡ ಆಯ್ತಾ. ಇಲ್ಲಿ ಬಂದ್ಬಿಟ್ಟು ಬಯಾಲಜಿ ಚಾಪ್ಟರ್ಸ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಲೈಕ್ ಫಸ್ಟ್ ಇಯರ್ ಚಾಪ್ಟರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಸೆಕೆಂಡ್ ಇಯರ್ ಚಾಪ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ಕಂಟೆಂಟ್ ಓವರ್ ವ್ಯೂ ಸಿಗುತ್ತೆ ನಿಮ್ಗೆ. ಫಿಸಿಕ್ಸ್ ಕ್ವೆಶನ್ಸ್, ಮ್ಯಾಥಮೆಟಿಕ್ಸ್ ಕ್ವೆಶನ್ಸ್, ಬಯಾಲಜಿ ಕ್ವೆಶನ್ಸ್, ಕೆಮಿಸ್ಟ್ರಿ ಕ್ವೆಶನ್ಸ್, ಈ ರೀತಿ ಎಲ್ಲಾ 4 ಸಬ್ಜೆಕ್ಟ್ಸ್ PYQ ಕ್ವೆಶನ್ಸ್ ಇರ್ತವೆ. ಚಾಪ್ಟರ್ ವೈಸ್ PYQ ಕ್ವೆಶನ್ಸ್ ಇರ್ತವೆ ಆಯ್ತಾ. ಇದರಲ್ಲಿ ಓವರ್ ವ್ಯೂ ಏನಪ್ಪಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ಒಂದು ಕ್ವೆಶನ್ ಇದೆ ನೋಡಿ ಫಿಸಿಕ್ಸ್ ಅಲ್ಲಿ. ಈ ಕ್ವೆಶನ್ ಗೆ ಇಲ್ಲಿ ಆನ್ಸರ್ ಕೀ ಅಂತ ಕೊಟ್ಟಿರ್ತಾರೆ. ಲೈಕ್ ಫಸ್ಟ್ ಕ್ವೆಶನ್ ಗೆ ಬಿ ಆನ್ಸರ್ ಅಂತ ಕೊಟ್ಟಿರ್ತಾರೆ. ಇಷ್ಟ ಕೊಟ್ಟಿರೋದಲ್ದೇನೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಎಕ್ಸ್ಪ್ಲನೇಷನ್ ಅಂತ. ಫಸ್ಟ್ ಕ್ವೆಶನ್ ಗೆ ಬಿ ಆನ್ಸರ್ ಯಾಕ ಅಂತ ಹೇಳಿ ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಟ್ಟಿರ್ತಾರೆ. ಇದೇ ಎಲ್ಲಾ ಸಬ್ಜೆಕ್ಟ್ಸ್, ಇವನ್ ಬಯಾಲಜಿ ಕ್ವೆಶನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೂ ಈ ರೀತಿ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಕೀ ಆನ್ಸರ್ಸ್ ಅಂತ ಕೊಟ್ಟಿರ್ತಾರೆ, ಯಾವ ಕ್ವೆಶನ್ಗೆ ಯಾವ್ದು ಆನ್ಸರ್ ಅಂತ. ಇದೇ ರೀತಿ ಫಿಸಿಕ್ಸ್ ಕ್ವೆಶನ್ಸ್ ಆದ್ರೆ ಕೆಮಿಸ್ಟ್ರಿ ಕ್ವೆಶನ್ಸ್ ಇರ್ತವೆ ನೋಡಿ, ಕೆಮಿಸ್ಟ್ರಿ ಕ್ವೆಶನ್ಸ್ ಇವೆಲ್ಲ. ಹಾಗೆ ಮ್ಯಾಥಮೆಟಿಕ್ಸ್ ಬೈನೋಮಿಯಲ್ ಥಿಯರಮ್ ನೋಡಬಹುದು ನೀವು, ಮ್ಯಾಥಮೆಟಿಕ್ಸ್ ಕ್ವೆಶನ್ಸ್ ಇರ್ತವೆ. PYQs ಸಾಲ್ವ್ ಮಾಡಿ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಂಟಿಗ್ರಲ್ಸ್ ನೋಡ್ಬೋದು, ಇಂಟಿಗ್ರಲ್ಸ್ ಅಲ್ಲಿ ಯಾವ ಕ್ವೆಶನ್ಸ್ ಕೇಳಿದ್ದಾರೆ ನಿಮ್ಗೆ PYQs ಅಲ್ಲಿ ಅಂತ. ಕೆಮಿಸ್ಟ್ರಿ ನೋಡ್ಬೋದು, ಕೆಮಿಸ್ಟ್ರಿ ಎಲ್ಲ ಇದು. ಬಯಾಲಜಿ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ನೋಡ್ಬೋದು. ಇದು ಬಯಾಲಜಿ ಕ್ವೆಶನ್ಸ್ ಎಲ್ಲ ನೋಡ್ಬೋದು. ಈ ರೀತಿ ನಿಮ್ಗೆ ಒಂದು ಓವರ್ ವ್ಯೂ ಸಿಗುತ್ತೆ, ಯಾವ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟ್, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ, ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡ್ಬೇಕು, ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಈ ಬುಕ್ ನ ಬೈ ಮಾಡಿದ್ರೆ ಗೊತ್ತಾಗುತ್ತೆ. ಈ ಬುಕ್ ಅನ್ನ ನೀವು ಸಾಲ್ವ್ ಮಾಡಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಆಲ್ಮೋಸ್ಟ್ 60ಗೆ 1 ಸಬ್ಜೆಕ್ಟ್ ಅಲ್ಲಿ 60 ಮಾರ್ಕ್ಸ್ ಅಲ್ಲ, 60 ಮಾರ್ಕ್ಸ್ ಆಲ್ಮೋಸ್ಟ್ 40 ಮಾರ್ಕ್ಸ್ ಅನ್ನ ಈ ಬುಕ್ ನ ಪ್ರಿಫರ್ ಮಾಡಿದ್ರೆ ಸ್ಕೋರ್ ಮಾಡ್ಬೋದು.
ಇದೇ ಕ್ವಶನ್ಸ್ ಬರ್ತಾವಂತ ಏನಿಲ್ಲ, ಇದೇ ಟೈಪ್ ಕ್ವಶನ್ಸ್ ಬರ್ಬೋದು ಈ ಎಕ್ಸಾಮ್ಗೆ ಅಂತ ನಾನು ಹೇಳ್ಬೋದು. ನಾನದು 2025 ಅಲ್ಲಿ ಬುಕ್ ತಗೊಂಡಿದ್ದೆ, ನನಗೆ 60ಗೆ 35 ಮಾರ್ಕ್ಸ್ ಬಂದಿದೆ, ಅದಕ್ಕೆ ಪ್ರಿಫರ್ ಮಾಡಿ ಈ ಬುಕ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.